ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರ್. ರಾಜ್ಯ ರಾಜಕೀಯದಲ್ಲಿ ಆಡಳಿತ ಮಾಡ್ತಾ ಇರುವಂತ ಕಾಂಗ್ರೆಸ್ ಪಕ್ಷ ಹಾಗೇನೆ ವಿಪಕ್ಷ ಬಿಜೆಪಿ ನಡುವೆ ಜಟಾಪಟಿ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇದೆ. ಈಗ ಆಗಿರುವಂತ ಜಟಾಪಟಿ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಜಾಹೀರಾತು. ಸರ್ಕಾರದ ವೈಫಲ್ಯಗಳನ್ನ ಮುಂದಿಟ್ಕೊಂಡು ವಿರೋಧ ಪಕ್ಷ ಬಿಜೆಪಿ ಒಂದಷ್ಟು ಪೋಸ್ಟರ್ಗಳನ್ನ ಪ್ರಕಟ ಮಾಡುತ್ತಲೇ ಬರುತ್ತಾ ಇದೆ. ಇದಕ್ಕೆ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ನವರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಮಾನನಷ್ಟ ಮೊಕದ್ದಮೆಯನ್ನು ಕೂಡ ದಾಖಲು ಮಾಡ್ತೀವಿ ಎನ್ನುವುದಾಗಿ ಹೇಳಿಕೆಗಳನ್ನು ಒಂದಷ್ಟು ನಾಯಕರು ಕೊಡ್ತಾ ಇದ್ದಾರೆ. ಇದೇ ವಿಚಾರದ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ನಮ್ಮ ಚರ್ಚಾ ವಿಷಯ, ಜಾಹೀರಾತು ಜಟಾಪಟಿ ಮಾನನಷ್ಟ ಪ್ರಕರಣ. ಆಡಳಿತ ಪಕ್ಷ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿಯವರು ಸಮರ ಸಾರಿರೋದು ಇದೇ ಮೊದಲೇನಲ್ಲ. ಈ ಹಿಂದೆಯಿಂದಲೂ ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ ಈಗ ಪೋಸ್ಟರ್ ವಾರ್ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜಾಹೀರಾತು ವಿಚಾರಕ್ಕೆ ಕಿಡಿಕಾರಲಾಗ್ತಾ ಇದೆ. ರಾಜ್ಯ ಬಿಜೆಪಿ ಜಾಹೀರಾತು ವಿರುದ್ಧ ರಾಜ್ಯ ಸರ್ಕಾರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಬಿಜೆಪಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸೋಕೆ ಸೂಚನೆಯನ್ನು ಕೊಡಲಾಗಿದೆ. ಸುಳ್ಳು, ತಪ್ಪು ಹಾಗೆಯೇ ತಿರುಚಿದ ಮಾಹಿತಿ ಪ್ರಕಟಿಸಿದ ಆರೋಪ ಕೇಳಿಬಂದಿದೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವರ್ಚಸ್ಸಿಗೆ ಬಿಜೆಪಿ ಧಕ್ಕೆ ತಂದಿದೆ ಎನ್ನುವುದಾಗಿ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರುಗಳು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ರಾಜ್ಯದ ಮುಖ್ಯಮಂತ್ರಿ ಪದೇ ಪದೇ ಒಂದು ತಿಂಗಳಿಗೆ ಒಂದು ಸರಿ ಆದ್ರೂ ಕೂಡ ಕೇಂದ್ರ ಸರ್ಕಾರ ನನಗೆ ಅನ್ಯಾಯ ಮಾಡ್ತಾ ಇದೆ, ದುಡ್ಡು ಕೊಟ್ಟಿಲ್ಲ ಅಂತೇಳಿ ಸಿಕ್ಕಿದ ಜಾಗದಲ್ಲೆಲ್ಲ ಸಿದ್ದರಾಮಯ್ಯನವರು ಬಾಯಿ ಬಡ್ಕೊಂತಾರೆ. ಬಾಯಿ ಬಡ್ಕ ಸಿದ್ದರಾಮಯ್ಯನವರು. ಕೇಂದ್ರದ ಒಂದು ನೀತಿ ಆಯೋಗ ಹಣಕಾಸಿನ ವ್ಯವಸ್ಥೆಯನ್ನು ಮಾಡುವಂಥದ್ದು, ಪ್ರಧಾನಮಂತ್ರಿಗಳು ಸಭೆ ಕರೆದಿರುವಂಥದ್ದು, ಎಲ್ಲ ರಾಜ್ಯದವರು ಹೋಗಿದ್ದಾರೆ. ನಮ್ಮ ರಾಜ್ಯಕ್ಕೆ ಇಷ್ಟು ಹಣ ಬಿಡುಗಡೆ ಮಾಡಿ, ನಮ್ಮ ರಾಜ್ಯಕ್ಕೆ ಈ ರೀತಿಯಾದಂಥ ಡೆವಲಪ್ಮೆಂಟ್ಗೆ ಅನುದಾನಗಳನ್ನು ಕೊಡಿ ಅಂತ ಹೋಗಿದ್ದಾರೆ. ನಮ್ಮ ಮುಖ್ಯಮಂತ್ರಿ ಆದಿ ಬೀದಿಗಳಲ್ಲಿ ಫುಟ್ಪಾತ್ಗಳಲ್ಲಿ ನಿಂತ್ಕೊಂಡು ಮಾತಾಡೋದು, ಕೇಂದ್ರ ಸರ್ಕಾರ ನಮಗೆ ಹಣ ಬಿಡುಗಡೆ ಮಾಡಿಲ್ಲ, ಅನ್ಯಾಯ ಮಾಡಿದೆ. ಯಾಕೆ ನೀತಿ ಆಯೋಗ ಹೋಗಿಲ್ಲ ಸಭೆಗೆ? ನೀವು ಏನಂತ ಗರಂದಾರಿ ಕೆಲಸ ನಿಮಗಿದ್ದಿದ್ದು? ಕಾಂಗ್ರೆಸ್ ಸಮಾವೇಶ ಮಾಡೋಕ್ಕೆ ಬಳ್ಳಾರಿಯಲ್ಲಿ 2 ದಿನ ಅಲ್ಲೇ ಠಿಕಾಣಿ ಹಾಕಿದ್ರಲ್ಲ. ನಿಮ್ಮ ಕಾಂಗ್ರೆಸ್ ಸಮಾವೇಶ ಮಾಡೋಕ್ಕೆ ನಿಮ್ಮ ಹತ್ರ ಸಮಯ ಐತೆ, ಕರ್ನಾಟಕದ ರಾಜ್ಯದ ಅಭಿವೃದ್ಧಿಗೆ ನಿಮಗೆ ಸಮಯ ಇಲ್ಲ. ರಾಜಸ್ಥಾನದಲ್ಲಿ ನಿಮ್ಮ ಕಾಂಗ್ರೆಸ್ ಸಮಾವೇಶಕ್ಕೆ ಹೋಗಿದ್ರಿ, ಅಲ್ಲೊಂದು 2 ದಿನ ಇದ್ರಿ, ಅದಕ್ಕೆ ಸಮಯ ಐತೆ. ಡೆಲ್ಲಿಗೆ ಹೋಗಿ ನಿಮ್ಮ ರಾಹುಲ್ ಗಾಂಧಿನ ಸೋನಿಯಾ ಗಾಂಧಿ ನೋಡೋಕ್ಕೆ 2 ದಿನ 3 ದಿನ ಅಲ್ಲೇ ಕಾದಿರ್ತೀರ, ಅದಕ್ಕೆ ನಿಮ್ಗೆ ಸಮಯ ಐತೆ. ರಾಜ್ಯದ ಜನರ, ನಿಮ್ಮನ್ನು ಎಲೆಕ್ಟ್ ಮಾಡಿದಂಥ ರಾಜ್ಯದ ಜನರ ಕಷ್ಟಗಳನ್ನು ನಿವಾರಿಸುವಂಥದಕ್ಕೆ ಅನುದಾನ ತರುವಂಥ ಸಂದರ್ಭದಲ್ಲಿ ನೀವು ಈ ನೀತಿ ಆಯೋಗಕ್ಕೆ ಹೋಗದೆ ಕರ್ನಾಟಕದ ಜನತೆಗೆ ದ್ರೋಹ ಬಗ್ದಿದ್ರ. ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಏನು ಹೇಳಿದ್ರು, ಅವರ ನಿಲುವು ಏನಾಗಿದೆ ಎನ್ನುವಂಥದ್ದಾಗಿ ಅವರು ಮಾಹಿತಿಯನ್ನು ಕೊಟ್ಟರು. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ವಕ್ತಾರರಾಗಿರುವಂತಹ ನಾಗೇಂದ್ರ ಬಾಬು ಪ್ರಸಾದ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಪ್ ವಕ್ತಾರರಾಗಿರುವಂತಹ ಇರ್ಷದ್ ಪಾಷಾ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾಗಿರುವಂತಹ ಅರುಣ್ ಶೇಟ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅರುಣ್ ಶೇಟ್ ಅವರೇ, ಗಮನಿಸ್ತಾ ಇದ್ರಿ ಒಂದ್ ಕಡೆಯಲ್ಲಿ ಪೋಸ್ಟರ್ ವಾರ್ ದೊಡ್ಡ ಮಟ್ಟದಲ್ಲಿ ನಿಮ್ಮ ಪಕ್ಷದ ವತಿಯಿಂದ ನಡೀತಾ ಇದೆ. ಮೊನ್ನೆ ತಾನೇ ಚಾರ್ಜ್ ಶೀಟ್ ಅಂತ ಹೇಳಿ ಬಿಡುಗಡೆ ಮಾಡಿದ್ರಿ. ಇದರ ವಿರುದ್ಧ ಈಗ ಕೇಸ್ ದಾಖಲು ಮಾಡ್ತೀವಿ, ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ಅಂತ ಹೇಳಿ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ನಿಮ್ಮ ನಿಲುವೇನು ಸರ್ ಹಾಗಾದ್ರೆ? ಈ ಕಾಂಗ್ರೆಸ್ನ ದುರಾಡಳಿತ ಎಷ್ಟರ ಮಟ್ಟಿಗೆ ದಲಿತಾ ಇದೆ ಈ ರಾಜ್ಯದಲ್ಲಿ ಅಂತ ಹೇಳಿದ್ರೆ, ಈ ಜನರೇ ಇದಕ್ಕೆ ಉತ್ತರವನ್ನು ಕೊಡ್ಲಿಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ನಿನ್ನೆ ಮೊನ್ನೆ ಏನೋ ಮಾಧ್ಯಮದಲ್ಲಿ ಗಮನಿಸಿದೆ, ಇವಾಗ ಏನಾದರೂ ರಾಜ್ಯದಲ್ಲಿ ಚುನಾವಣೆ ನಡೆದ್ರೆ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಹೆಚ್ಚಿನ ಬಹುಮತ ತೆಗೆದುಕೊಂಡು
ಆಡಳಿತಕ್ಕೆ ಬರುತ್ತೆ ಅನ್ನುವಂತಹದ್ದು ಒಂದು ಬಂದಿತ್ತು. ಇದನ್ನೆಲ್ಲರೂ ಗಮನಿಸಿದ್ದಾರೆ. ಅದರದ್ದು ಹೌದಾ, ಯಾರೋ ಎಂತ ಏನು ಅಂತ ತನಿಖೆ ಮಾಡ್ತಾರಂತೆ ಕಾಂಗ್ರೆಸ್ಸಿಗರು. ಯಾಕಂತ ಹೇಳಿದ್ರೆ ಅವ್ರಿಗೆ ಕೂಡ ಅಷ್ಟೊಂದು ಈಗ ಹೆದರಿಕೆ ಬಂದ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ, ತೋರಿಕೆಯ ಸಮಾವೇಶಗಳು. ಭಾರತೀಯ ಜನತಾ ಪಾರ್ಟಿ ಮಾಡಿರತಕ್ಕಂಥ ಸಾಧನೆಗಳನ್ನೇ ಒಂದು ಹೆಜ್ಜೆ ಮುಂದೆ ಇಟ್ಟು ಅವರು ಮಾಡಿದ್ದು ಅಂತ ಹೇಳಿ ಸಾಧನೆ ಮಾಡಿ ತೋರಿಸಿದ್ರು. ಮಂಗಳೂರಿನಲ್ಲಂತೂ ಒಂದು ಸರ್ಕಾರಿ ಒಂದು ಹಾಸ್ಪಿಟಲ್ ಅದನ್ನು 2 ಸತಿ ಇವರು ಉದ್ಘಾಟನೆ ಮಾಡ್ತಾರೆ. ಇಂಥ ಒಂದು ಅವಸ್ಥೆಗೆ ಈ ಸರ್ಕಾರ ಬಂದಿದೆ ಅಂತ ಹೇಳಿದ್ರೆ ಮತ್ತೆ ನಾವು ಹೇಳಿರೋದು ಅಂತಂದು ಏನ್ ಹೇಳಿದ್ದೀವಿ, ಇದ್ದ ವಿಷಯವನ್ನು ಇದ್ದ ಹಾಗೆ ಹೇಳಿದ್ದೀವಿ. ಈ ರೀತಿಯ ಒಂದು ಪೋಸ್ಟರ್ ಎಲ್ಲ ಪೇಪರ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಬಂದಿತ್ತು. ಎಲ್ಲರೂ ರಾಜ್ಯದ ಜನತೆ ಅದನ್ನು ಗಮನಿಸಿ. ಇವ್ರದ್ದು 1 ವಾರ 2 ವಾರ ಇವ್ರದ್ದು ಪೋಸ್ಟರ್ ರಾಜ್ಯ ಇದು ಮುಖಪುಟಗಳಲ್ಲಿ ರಾರಾಜಿಸ್ತಾ ಇತ್ತು. ಜನರ ದುಡ್ಡಿನಿಂದ ಹಾಕಿರತಕ್ಕಂತ ಕಾಂಗ್ರೆಸ್ನ ಸುಳ್ಳು ಸಾಧನೆಗಳ ಬಗ್ಗೆ ಅವರು ಹಾಕ್ತಾ ಬಂದಿದ್ರು. ಏನಿದೆ ನಮ್ಮ ಚಾರ್ಜ್ ಶೀಟ್ ನಲ್ಲಿ ಅಥವಾ ನಮ್ಮ ಆರೋಪ ಮಾಡ್ತೀವಲ್ಲ ಅದರ ಆರೋಪ ಪಟ್ಟಿಯಲ್ಲಿ, ನಾನೇ ಕಾರಿಗೆ ಡೀಸೆಲ್ ಸಹಿತ ಪೆಟ್ರೋಲ್ ಹಾಕಲಿಕ್ಕೆ ಹೋಗುವಾಗ ಅಲ್ಲಿ ಬೆಲೆ ಏರಿಕೆ ಆದದ್ದು ನಮ್ಗೆ ಗೊತ್ತೇ ಇದೆ, ಆರೋಪಿಸ್ತಾ ಇದೆ, ನಮ್ಗೆ ಗೊತ್ತಾಗ್ತಾ ಇದೆ. ಹಾಲಿನ ದರವನ್ನು ಏರಿಸಿದ್ದಾರೆ, ಸುಳ್ಳೇನೋ? ಏರಿಸಿದ್ದಾರೆ ಅಂದ್ರೆ ಹೌದಲ್ವಾ? ಇಷ್ಟೆಲ್ಲ ಅನೇಕ ಇಂಥ ಒಂದು ದುಬಾರಿ ಜೀವನ, ಒಂದು ಅಭಿವೃದ್ಧಿ ಶೂನ್ಯವಾಗಿರತಕ್ಕಂತ ಈ ಸರ್ಕಾರ. ಅಭಿವೃದ್ಧಿ ಶೂನ್ಯ ಅಂತ ಹೇಳಿದ್ರೆ ನಾನು ಅಭಿವೃದ್ಧಿ ಮಾಡುದಿಲ್ಲ ಅಂತ ಶಪಥ ಮಾಡಿದ ಸರ್ಕಾರ ಇದು. ಮೊದಲೇ DK ಶಿ ಅವರು ಹೇಳಿದ್ರು ಗ್ಯಾರಂಟಿ ಅಂತ ಹೇಳಿದ್ ಗೃಹಲಕ್ಷ್ಮಿ ಹಣವನ್ನು ಬೇಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಇನ್ನೂ ಕೂಡ ಚುನಾವಣೆ ಬಂದಿಲ್ಲ, ಚುನಾವಣೆ ಬರೋದಕ್ಕೆ ಕಾಯ್ತಾ ಇದ್ದಾರೆ. ನಿಲುವಿನ ಸರ್ಕಾರ ಇದು. DK ಶಿ ಅವರು ಹೇಳ್ತಾರೆ ತಿಂಗಳ ಕೊಡ್ತೀವಂತ ನಾವೇನು ಹೇಳಿಲ್ಲ ಅಂತ ಅಂತ ಹೇಳ್ತಾರೆ. ಇದು ಏನೋ ಕಮಿಟ್ಮೆಂಟ್ ಏನಲ್ಲ, ಅವ್ರು ದುಡ್ಡು ಕೊಡ್ತಿರ್ಲಿ ಅಂತ. ಈ ರೀತಿ ಆಗಿರತಕ್ಕಂತ ಒಂದು ಭ್ರಷ್ಟ ಸರ್ಕಾರ. ಮತ್ತೆ ಭ್ರಷ್ಟಾಚಾರದಲ್ಲಿ ಈಗ ಜನಸಾಮಾನ್ಯರಿಗೆ ಕಾಂಗ್ರೆಸ್ ಕರ್ನಾಟಕದ ಸರ್ಕಾರ ಅಂತ ಹೇಳಿದ ಕೂಡಲೇ ನೆನಪಿಗೆ ಬರೋದೇ ಆ ವಾಲ್ಮೀಕಿ ಹಗರಣ, ಮೂಲ ಹಗರಣ, ಅರೆ ಮನೆ ಗೋಲ್ಡ್ ಸ್ಮಗ್ಲಿಂಗ್ ಹಗರಣ. ಸರ್ಕಾರ ಇಂಥ ಸರ್ಕಾರವನ್ನು ಕೋರ್ಟ್ಗಳನ್ನು ಹಾಕಿಕೊಂಡು ಇಂಥ ಸರ್ಕಾರವನ್ನು ಓಕೆ ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಗಮನಿಸ್ತಾ ಇದ್ರಿ ಬಿಜೆಪಿ ವಕ್ತಾರರು ಯಾವ ರೀತಿಯಾಗಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಎನ್ನುವುದಾಗಿ. ಕಾಂಗ್ರೆಸ್ ವಕ್ತಾರರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ಸರ್, ಒಂದು ಸರ್ಕಾರದ ನ್ಯೂನ್ಯತೆಗಳನ್ನ ಎದುರು ಇಟ್ಕೊಂಡು ಅಥವಾ ಮುನ್ನೆಲೆಗೆ ತಗೊಂಡು ಪ್ರತಿಭಟನೆ ಮಾಡೋದು ತಪ್ಪಾ ಸರ್? ಪ್ರತಿಭಟನೆ ಮಾಡುವಂಥದ್ದು ಪ್ರತಿಯೊಬ್ಬರ ಹಕ್ಕು. ಆದ್ರೆ ಸುಳ್ಳು ಮಾಹಿತಿಗಳನ್ನ ಪತ್ರಿಕೆಗಳಲ್ಲಿ ಜಾಹೀರಾತು ಕೊಟ್ಟು ಯಾವುದೇ ಒಂದು ನೈತಿಕತೆ ಇಲ್ದೇನೆ ರಾಜ್ಯದ ವಿಚಾರವಾಗಿ ನಿಜವಾಗ್ಲೂ ಬಿಜೆಪಿ ಪಕ್ಷದವರು ನಾಡದ್ರೋಹಿಗಳಾಗಿದ್ದಾರೆ. ಅದು ಕಾರಣ ಸಮೇತ ನಾ ಹೇಳ್ತೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉದಾಹರಣೆ ನೀರು ಸರ್, ನಾವು 180 ಕಿಲೋಮೀಟರ್ ಪಂಪ್ ಮಾಡಿ ಬೆಂಗಳೂರಿಗೆ ಕುಡಿಯೋ ನೀರು ಕೊಡ್ತಾ ಇರ್ತಕ್ಕಂಥದ್ದು. ಅದರಲ್ಲೇನು ಪೈಸೆ ಲೆಕ್ಕದಲ್ಲಿ ಅದಕ್ಕೊಂದು ದರ ಹಾಕಿದೀವಿ, ಯಾಕಂದ್ರೆ ನೀರನ್ನ ಮಿತವಾಗಿ ಬಳಸಬೇಕು ಸಾರ್ವಜನಿಕರು. ಇನ್ನ ಯಾವುದು ಲ್ಯಾಂಡ್ ವಿಚಾರಕ್ಕೆ ಬರೋಣ. ಏನು ದಿನ ಬೆಳಗಾದ್ರೆ ಎಲ್ಲ ಜಮೀನ್ ಖರೀದಿ ಮಾಡ್ತಾ ಕೂರ್ತಾರೆ. ಅವತ್ತು 10 ಲಕ್ಷ ರೂಪಾಯಿಗೆ ಸಿಗ್ತಾ ಇದ್ದಿದ್ದ ಸೈಟ್ ಇವತ್ತು 50 ಲಕ್ಷ ರೂಪಾಯಿ ಆಗಿದೆ. ಅದ್ರ ದರ ಏರಿಕೆ ಆಗಿದೆಯಲ್ವಾ? ಆ ಒಂದು ವಿಚಾರ. ಇವತ್ತು ಹಾಲಿನ ದರ ಅಂತ ಹೇಳ್ತಾರೆ, ಹಾಲಿನ ಸಂಪೂರ್ಣ ಏನು ಏರಿಕೆ ಆಗಿದೆ ಅಷ್ಟು ರೈತರಿಗೆ ಕೊಡುವಂತ ಕೆಲಸ ಮಾಡ್ತಾ ಇದೀವಿ. ಸರ್ಕಾರ ತಗೊಳ್ತಾ ಇಲ್ಲಲ್ಲ, ರೈತರು ಉದ್ಧಾರ ಆಗೋದ್ ಬೇಡವಾ? ಇನ್ನೊಂದು ವಿಚಾರ, ಇವತ್ತು ಇವರು ಬಿಜೆಪಿಯವರು ಆರೋಪಗಳು ಏನೋ ಪೋಸ್ಟು ಎಲ್ಲ ಮಾಡ್ತಾ ಇದ್ದಾರೆ. ಆಯ್ತು ಸರ್, ನಾವು ಹಿಂದಕ್ಕೆ ಯಾಕೆ ಹೋಗೋದು? ನೆನ್ನೆ ನಡೀತಲ್ಲ ಸರ್ ಚುನಾವಣೆ, ನೆನ್ನೆ KMF ಚುನಾವಣೆ ನಡೀತಲ್ಲ. 14ರಲ್ಲಿ ಇವ್ರಿಬ್ರು ಸೇರಿ ಬರೀ 3 ಗೆದ್ದಿದ್ದು, ನಾವು 11 ಗೆದ್ದಿದ್ವಿ. ಅಂದ್ರೆ ಜನಾಭಿಪ್ರಾಯಗಳು ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾವ ರೀತಿ ಇರೋದಕ್ಕೆ ಇದೇ ತಾಜಾ ಉದಾಹರಣೆ ಸರ್. ಇವತ್ತು ನಮಗೆ 14-15ನೇ ಹಣಕಾಸು ಆಯೋಗದ ಹಣ ಬಂದಿಲ್ಲ ಸರ್. ನಮಗೆ ನ್ಯಾಯಯುತವಾಗಿ ತೆರಿಗೆ ಹಣ ಬರಬೇಕಾಗಿರ್ತಕ್ಕಂಥ ಬಾಕಿ 2,20,000 ಕೋಟಿ ರೂಪಾಯಿ ಸರ್. ಅದು ಇನ್ನ ಕೊಟ್ಟಿಲ್ಲ. ಅದು ಎಷ್ಟು? ನಮ್ಮಿಂದ ಸೆಸ್ GST ಅಂತೆಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಸುಮಾರು 7 ಲಕ್ಷ ಕೋಟಿ. ಅದರಲ್ಲಿ 50,000 ಕೋಟಿ ಅಂತ ಹೇಳ್ತಾರೆ. ಅಂದ್ರೆ 1 ರೂಪಾಯಿಗೆ 13 ಪೈಸೆ ನೀವು ತಗೊಳ್ಳಿ, ಉಳಿದಿದ್ದೆಲ್ಲ ಉತ್ತರ ಪ್ರದೇಶಕ್ಕೆ, ಬಿಹಾರಕ್ಕೆ, ಮಧ್ಯಪ್ರದೇಶಕ್ಕೆ ಹಂಚ್ಬಿಡಿ. ಅವ್ರು ಬಡತನ ಇರ್ಬೋದು, ಕೊಡೋಣ ಹಂಗಂತೇಳಿ ನಮಗೆ ನ್ಯಾಯಯುತವಾಗಿ ಕೊಡಬೇಕಾಗಿರ್ತಕ್ಕಂಥ
ಬರ್ತಕ್ಕಂಥ ಹಣವನ್ನು ಕೊಡ್ಬೇಕಲ್ವಾ? ಇವತ್ತು ಮೆಟ್ರೋ ಯಾವ್ದಕ್ಕೆ ಬರ್ತದೆ? ಎಷ್ಟು ಚೆನ್ನಾಗಿ ಮಂಗ ಮಾಡ್ಬಿಟ್ರು ಅಂದ್ರೆ ಮೆಟ್ರೋ ಕಮ್ಸ್ ಅಂಡರ್ ಇಂಡಿಯನ್ ರೈಲ್ವೆ, ಕೇಂದ್ರ ಸರ್ಕಾರದಲ್ಲಿ ಬರುವಂತದ್ದು. ನಿಮ್ ಪಾಲಿಲ್ಲ ಅದ್ರಲ್ಲಿ ಹಂಗ ಸರ್ ನಮ್ಮಲ್ಲಿ ಕೇವಲ ಅಧಿಕಾರಿಗಳು ಕೂತಿರ್ತಕ್ಕಂಥದ್ದು. ಅವರ ಒಂದು ಯಾರು ಅಧ್ಯಕ್ಷ ಇದ್ದಾರೆ ಅವ್ರ ನೇತೃತ್ವದಲ್ಲಿ ದರ ಏರಿಕೆ ಮಾಡಿರ್ತಕ್ಕಂಥದ್ದು, ಅದು ಅವ್ರ ನಿರ್ಧಾರ ಆಗಿರ್ತಕ್ಕಂಥದ್ದು. ಆಯ್ತು, ಇವತ್ತು ನಮ್ಮ ದೇಶದ ಬಜೆಟ್ ಎಷ್ಟು 50,65,000 ಕೋಟಿ. ಸರ್, ಕರ್ನಾಟಕಕ್ಕೆ ಒಂದು ಯೋಜನೆ ನೀವೇ ನ್ಯೂಸ್ ಓದಿದಿರಲ್ವಾ? ಬಜೆಟ್ ನ ನೀವೇ ಪ್ರಚಾರ ಮಾಡಿದಿರಲ್ವಾ? ಕರ್ನಾಟಕಕ್ಕೆ ಒಂದು ಯೋಜನೆ ನೀವು ತೋರಿಸ್ಕೊಡಿ ಸರ್, ನಾವು ಹೆಮ್ಮೆಯಿಂದ ಹೇಳೋಣ ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಇಂತಿಂತ ಯೋಜನೆ ಕೊಟ್ಟಿದ್ರು ಅಂತ. ಸರ್, ಭದ್ರಾ ಮೇಲ್ದಂಡೆಗೆ ಅವರೇ ಅನೌನ್ಸ್ ಮಾಡಿದ್ ಸರ್ 5,300 ಕೋಟಿ ಕೊಡ್ಲಿಲ್ಲ. ಪೆರಿಪಲ್ ರಿಂಗ್ ರೋಡ್ಗೆ ಅವರೇ ಅನೌನ್ಸ್ ಮಾಡಿದ್ ಸರ್ 3,000 ಕೋಟಿ ಕೊಡ್ಲಿಲ್ಲ. ಕೆರೆಕಟ್ಟೆ ಅಭಿವೃದ್ಧಿಗೆ ಬೆಂಗಳೂರಿಗೆ 3,000 ಕೋಟಿ ಅನೌನ್ಸ್ ಮಾಡಿದ್ರು ಸರ್, ಕೊಡ್ಲಿಲ್ಲ. ಬರ ಪರಿಹಾರ ನಾವು ಕೇಳಿದ್ವಿ 18,000 ಕೋಟಿ, ₹1 ಕೊಡ್ಲಿಲ್ಲ. ಕೊನೆಗೆ ನಾವು ಸುಪ್ರೀಂ ಕೋರ್ಟಿಗೆ ಹೋದ್ವಿ, ಅಲ್ಲಿ 3,400 ಕೋಟಿ ರೂಪಾಯಿ ಬರುವಂತದ್ದಾಯ್ತು. ಏನ್ ನೆರೆ ಪರಿಹಾರಕ್ಕೆ 12,257 ಕೋಟಿ ಕೇಳಿದ್ರೆ ನಮಗೆ ಕೇವಲ ಸಿಕ್ಕಿದ್ದು 252 ಕೋಟಿ. ರಾಯಚೂರಿಗೆ ಏಮ್ಸ್ ಅನೌನ್ಸ್ ಮಾಡಿದ್ರು ಸರ್, ಮೈಸೂರಿಗೆ IIT ಅನೌನ್ಸ್ ಮಾಡಿದ್ರು. ಏನಾದ್ರೂ ಕೊಟ್ಟಿದ್ದಾರಾ? ಇವರಿಗೆ ಯಾವ ನೈತಿಕತೆ ಇದೆ ಕರ್ನಾಟಕ ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೆ? ನಮಗೆ ನ್ಯಾಯಯುತವಾಗಿ ಬರ್ಬೇಕಾಗಿರೋ ಹಣ ಬರಲಿ, ಎಲ್ಲ ದರವನ್ನು ಇಳಿಸ್ತೀವಿ ಸರ್. ಎಸ್, ನೋಡೋಣ ಮುಂದಿನ ಹಂತದಲ್ಲಿ ನೋಡ್ತಾ ಹೋಗೋಣ ಯಾವ ದರ ಇಳಿಕೆ ಆಗುತ್ತೆ ಅಂತ ಹೇಳಿ. ಒಂದ್ ನಿಮಿಷ ಅರುಣ್ ಸರ್, ಒಂದ್ ನಿಮಿಷ ದಯವಿಟ್ಟು. ನಾಗೇಂದ್ರ ಬಾಬು ಪ್ರಸಾದ್ ಅವರೇ, ಗಮನಿಸ್ತಾ ಇದ್ರಿ, ಕಾಂಗ್ರೆಸ್ನ ವಕ್ತಾರರು ಹೇಳ್ತಾ ಇದ್ರು ಬಿಜೆಪಿಯವರು ಮಾಡ್ತಾ ಇರೋದು ಎಲ್ಲವೂ ಕೂಡ ಸುಳ್ಳು ಆರೋಪ, ಹೀಗಾಗಿ ನಾವು ಮಾನನಷ್ಟ ಮೊಕದ್ದಮೆಯನ್ನ ಹಾಕ್ತೀವಿ ಅಂತ ಹೇಳಿ. ಏನ್ ಹೇಳ್ತೀರಾ ಸರ್ ಈ ವಿಚಾರವಾಗಿ? ಇವತ್ತು ಜಾಹೀರಾತು, ಜಟಾಪಟಿ ಮತ್ತು ಮಾನನಷ್ಟ ಮೊಕದ್ದಮೆ ವಿಷಯದಲ್ಲಿ ತಾವು ಏನು ಸಬ್ಜೆಕ್ಟ್ ಅಂತ ತಗೊಂಡಿದ್ದೀರಿ, ದಿನನಿತ್ಯದ ಬಳಕೆ ವಸ್ತುಗಳು ಸರಿಸುಮಾರು 48 ದಿನನಿತ್ಯದ ಬಳಕೆ ವಸ್ತುಗಳ ಮೇಲೆ ಇವತ್ತು ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಮನೆ ಮಿತ್ರರು ಒಂದನ್ನು ಹೇಳ್ತಾ ಇದ್ರು, ಏನು ದಿನ ಬೆಳಗಾದರೆ ಲ್ಯಾಂಡ್ಗಳು ತಗೋತಾರ, ನಾವು ಎಷ್ಟು ಅದು ಜಾಸ್ತಿ, ಆವತ್ತು ಬೆಲೆ ಕಮ್ಮಿ ಇತ್ತು, ಇವತ್ತು ಜಾಸ್ತಿ ಆಗಿದೆ ಅಂತೇಳಿ. ಬೆಲೆ ಕಡಿಮೆ ಇದೆ ಜಾಸ್ತಿ ಇದೆ ಅಂತಕ್ಕಂಥದ್ದಲ್ಲ, ನಿಮಗೆ ಸಂಪೂರ್ಣವಾಗಿ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ, ಬಡವರಿಗೆ ನೀವು ಒಳ್ಳೆ ರೀತಿಯಾದಂಥ ಸರ್ಕಾರ ಆಡಳಿತವನ್ನು ಕೊಡಿ ಅಂತಕ್ಕಂಥ. ಖಂಡಿತ. ಆದರೆ ನೀವು ಶೇಕಡ 100ರಷ್ಟು ಬೆಲೆ ಏರಿಕೆ ಮಾಡಿಸಿ ಅದಕ್ಕೆ ನಾವು ಮಾಡಬಾರ್ದು ಅಂತಕ್ಕಂಥದ್ದು ನೀವು ಯಾವ ನೀತಿ ಅಂತಕ್ಕಂಥದ್ದು ನೀವು ಹೇಳಬೇಕಾಗ್ತದೆ. ನಾನೊಂದು ಮಾತನ್ನು ಕೇಳ್ತಾ ಇದ್ದೀನಿ ಮಿತ್ರರಿಗೆ, ಜಾಹೀರಾತು ವಿಷಯದಲ್ಲಿ ನಮಗಿಂತ ಒಂದು ಸ್ವಲ್ಪ BJPಗಿಂತನೂ ಒಂದು ಸ್ವಲ್ಪ ಮುಂಚೂಣಿಲಿದ್ದರು ಕಾಂಗ್ರೆಸ್ ಅವರು ಅಂತ. ಯಾಕೆಂತಂದರೆ PCM ಇವೆಲ್ಲ ಕಣ್ಣು ಮುಂದೆ ನಾವು ನೋಡ್ತಾ ಇದ್ವಿ. ಹಾಗಾದರೆ ಇವತ್ತಿನವರೆಗೂ PCM ವಿಷಯದಲ್ಲಿ ಏನಾದರೂ ಆಧಾರಗಳು ಕೊಟ್ಟಿದ್ದಾರೆ ದಯಮಾಡಿ ಅವ್ರು ನಾನು ಗೌರವವಾಗಿ ಕೇಳ್ತಾ ಇದ್ದೀನಿ. ಇವತ್ತೇನಾದರೂ ಜನಗಳ ಮುಂದೆ ಇಟ್ಟಿದ್ದಾರೆ PCM ವಿಷಯದಲ್ಲಿ? ಏನು ರಾಜ್ಯಾದ್ಯಂತ ಹಗಲು ರಾತ್ರಿ ತಿರುಗಾಡಿದ್ರಲ್ಲ. ಇನ್ನು ಮಿತ್ರರು ಏನಾದರೂ ಮಾತಾಡಿದ್ರೆ ಮತ್ತೊಂದು ವಿಷಯ ತಗೊಂತಾರೆ, ಪದೇ ಸುಮಾರು ಒಂದು 10-15 ಡಿಬೇಟ್ಗಳಲ್ಲಿ ಒಂದು ಚರ್ಚೆ ಆಗಿದೆ. ಕುಮಾರಸ್ವಾಮಿ ಕೊಡುಗೆ ಏನು, ಕೇಂದ್ರ ಮಂತ್ರಿಗಳಾಗಿ ಕರ್ನಾಟಕಕ್ಕೆ ಕೊಡುಗೆ ಏನು ಅಂತಕ್ಕಂಥ 50 ಸತಿ ಕೇಳಿರ್ಬೋದು. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈ ದೇಶದ ಒಂದು ಕೇಂದ್ರ ಮಂತ್ರಿಗಳಾಗಿರ್ತಾರೆ. ಎಲ್ಲ ರಾಜ್ಯಗಳನ್ನು ಒಂದೇ ಸಮನಾಗಿ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ, ಮೊದಲನೇದಾಗಿ. ಎರಡನೇದಾಗಿ ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನು ಹೇಳ್ತಾರೆ, ಯಾವೊಂದು ಬಸ್ಸುಗಳನ್ನು, ಎಲೆಕ್ಟ್ರಿಕ್ ಬಸ್ಸುಗಳನ್ನು ಕರ್ನಾಟಕಕ್ಕೆ ಕೊಟ್ವಿ, ಅತಿ ಹೆಚ್ಚು ಇತಿಹಾಸದಲ್ಲಿ ಯಾರಾದರೂ ಕೊಟ್ಟಿದ್ರು, ಇದಕ್ಕಿಂತ ಮೊದಲು 1000 ಬಸ್ ಕೊಟ್ಟಿದ್ರು. ಮತ್ತು ಈಗ ಯಾವ ರಾಜ್ಯಕ್ಕೂ ಕೊಡದೇ ಇರೋಷ್ಟು ಬಸ್ಸುಗಳನ್ನ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಅದೇ ಸುದ್ದಿಗೋಷ್ಠಿಯಲ್ಲಿ ಅವರೊಂದು ಮಾತನ್ನು ಹೇಳ್ತಾರೆ, ಕರ್ನಾಟಕ ರಾಜ್ಯದಲ್ಲಿ ನಾನು ಅನೇಕ ವಿಚಾರಗಳನ್ನು ಮುಂದಿಟ್ಕೊಂಡು ಹೋಗಿರುವಂಥ ಸಂದರ್ಭದಲ್ಲಿ, ಯಾವ ಭದ್ರಾವತಿ ವಿಷಯ ಆಗಿರ್ಬೋದು, ಕೆಲವಿಂಥ ಒಂದು ದೊಡ್ಡ ವಿಚಾರಗಳು ಇಟ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರನೇ ಒಂದು ರೀತಿ ಕಾಲೆಳೆದು ಅದನ್ನು ಮುಂದುವರಿಸೋದಕ್ಕೆ ಬೇಡ ಅನ್ನೋ ರೀತಿಯಲ್ಲಿ ವರ್ತನೆಗಳು ಮಾಡ್ತಾ ಇರ್ತಕ್ಕಂಥದ್ದು ಒಂದಾದರೆ, ಎರಡನೇದು ಇದುವರೆಗೂ ಕೂಡ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಕೇಂದ್ರ ಮಂತ್ರಿಗಳ ಹತ್ರ ಹೋಗಿ ಕೇಳ್ಕೊಂಡಿದ್ದ ಕೂಡಲೇ ಬಸ್ಗಳನ್ನು ಶಾಂಕ್ಷನ್ ಮಾಡಿಸಿದ್ರು. ಯಾವ ವಿಷಯಕ್ಕೆ ಹೋಗ್ಬಿಟ್ಟು ಕೇಂದ್ರ ಮಂತ್ರಿಯವ್ರನ್ನ ತಾವು ಕೇಳಿದ್ದೀರಾ ಅಂತಕ್ಕಂಥ ನಾನು ಅವ್ರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂತಂದರೆ ಪದೇ ಪದೇ 2 ವಿಷಯ, ಒಂದು ಬಿಟ್ಟರೆ ಒಂದು ಅದ್ಯಾವುದೋ ಇದು ಎಂಥ ಹಳ್ಳಿ ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಅದ್ರ ಹೆಸರು ಚೆನ್ನಾಗಿ ಹೇಳ್ತಾರೆ, ರಾಮನಗರದ ಹತ್ರ. ಅದು ಬಿಡ್ತು ದೇವೇಗೌಡರು ಇನ್ನೊಂದು ಯಾವುದೋ ಅಂತ 2 ವಿಷಯಗಳನ್ನ ಪದೇ ಮಾತಾಡ್ತಾರೆ. ಕೇಂದ್ರದಿಂದ ಕರ್ನಾಟಕ ರಾಜ್ಯಕ್ಕೆ ಏನು ಅಂತ ನೀವು ಯಾವತ್ತೋಗಿ ಭೇಟಿ ಮಾಡಿದ್ದೀರಾ? ಯಾಕೆ ವಿಷಯ ಉಕ್ಕು ಕಾರ್ಖಾನೆ ಅಂತ ಪರಿಸ್ಥಿತಿ ಹೇಗಿತ್ತು ಅಂತಕ್ಕಂಥದ್ದನ್ನ ನಾವು ಕಣ್ಣು ಮುಂದೆ ನೋಡಿದ್ದೀವಿ. ಇವತ್ತು ಅದನ್ನ ಸಾಲ್ವ್ ಮಾಡಲಿಲ್ಲ, ಅವರೆಲ್ಲ ಬಂದು ಕೇಳ್ಕೊಳ್ಳಿ ಸಾಲ್ವ್ ಮಾಡಲಿಲ್ವಾ? ನಮ್ಮ ರಾಜ್ಯ ಸರ್ಕಾರಕ್ಕೆ ಎಲ್ಲಿಯವರೆಗೂ ಇಚ್ಛಾಶಕ್ತಿ ಇರಲ್ವೋ ಅಲ್ಲಿವರೆಗೂ ಕೂಡ ಕೇಂದ್ರ ತಗೋಬೇಕಾಗಿತ್ತು. ಮೊನ್ನೆ ಇದಕ್ಕೆ ನೀತಿಯಾಗಿ ಯಾಕೆ ಹೋಗಿಲ್ಲ ಇವರು? ಎಲ್ಲ ಮುಖ್ಯಮಂತ್ರಿಗಳು ತೆಲಂಗಾಣದವರು ಇದ್ದಾರೆ, ತಮಿಳುನಾಡು
ಮಾಡೋರಿದ್ದಾರೆ, ಪ್ರಧಾನಮಂತ್ರಿಗಳೆಲ್ಲರನ್ನೂ ಕರೆದು ಆಡಳಿತ ಪಕ್ಷಗಳ ಇದು ಬೇರೆ, ಆಡಳಿತ ವಿಚಾರ ಬೇರೆ, ಎಲ್ಲರೂ ಒಗ್ಗಟ್ಟಾಗಿ ಒಂದಾಗೋಗೋಣ ಅಂತೇಳಿ ಪದೇ ಪದೇ ಇನ್ನೊಂದು ಒಂದು ಗಂಭೀರವಾದ ವಿಷಯವನ್ನ ಕೇಳ್ತಾ ಇರ್ತಾರೆ ನಮ್ಮ ಮಿತ್ರರು. 14-15 ಏನು ಆಯೋಗದ ಹಣ ನಮಗೆ ಬಂದಿಲ್ಲ, ಇಷ್ಟು ಬರಬೇಕಿತ್ತು ಅಂತೇಳಿ. ಕಳೆದ ಬಾರಿ ನಿಮ್ಗೆ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಹಣವನ್ನು ಎಷ್ಟು ಬಳಸ್ಕೊಂಡಿದ್ದೀರಾ, ಏನೇನಿಗೆ ಬಳಸಿದ್ದೀರಾ ಅಂತಕ್ಕಂಥದ್ದು ನಾನು 4-5 ಸತಿ ಕೇಳಿದ್ದೀನಿ, ಇದುವರೆಗೂ ಕೂಡ ಲೆಕ್ಕಗಳು ಕೊಟ್ಟಿಲ್ಲ. ಆಮೇಲೆ ಜನಸಾಮಾನ್ಯ ಈಗ ಹೇಳ್ತಿದ್ರು ಅವ್ರ ಲಿಸ್ಟ್ಗಳು 4,000 ಕೋಟಿ, 5,000 ಕೋಟಿ, 6,000 ಕೋಟಿ ಅಂತ. ಜನಸಾಮಾನ್ಯ ನಾನು 1,000 ಕೋಟಿ ಲೆಕ್ಕ ದಯಮಾಡಿ ಬೇಡಿ ಸ್ವಾಮಿ, ದಯಮಾಡಿ. ಈಗ ಉದಾಹರಣೆಗೆ ಒಂದು ಮಾತು ಹೇಳ್ತಿದ್ದೀನಿ, ಯಾವುದು ಬೆಂಗಳೂರಿಗೆ 2,000 ಕೋಟಿ ವಿಶ್ವ ಬ್ಯಾಂಕಿಂದ ತರ್ತೀವಿ ಅಂತ ಹೇಳಿ 40% 2,000ದಲ್ಲಿ ಹೋದ್ರೆ ಎಷ್ಟಾಯ್ತು? 800 ಕೋಟಿ ಹೋದ್ರೆ 1,200. ಅವನೊಂದು 20% ಇಟ್ಕೊಂಡ್ರೆ ಇನ್ನೊಂದು 20% ಹೋದ್ರೆ 1,000. ಕಳಪೆ ಕಾಮಗಾರಿ ಯಾಕೆ ಬಿದ್ದೋಗಲ್ಲ, ಯಾಕೆ ನೀರು ನುಗ್ಗಲ್ಲ, ಯಾಕೆ ಗುಂಡಿಗಳಾಗೋದಿಲ್ಲ? ನೋಡಿ, ಒಂದು ಮಾತನ್ನ ಹೇಳ್ತಾ ಇದ್ದೀನಿ, ನೀವು ಫಸ್ಟ್ ಕಲೀರಿ. ಜಾಹೀರಾತು ಮಾನನಷ್ಟ ಮೊಕದ್ದಮೆ ವಿಷಯದಲ್ಲಿ ನೀವು ಯಾವ ರೀತಿ ನಡ್ಕೊಂಡಿದ್ದೀರಾ ಅಂತಕ್ಕಂಥ ಮನವರಿಕೆ ಮಾಡ್ಕೊಳ್ಳಿ. ಯಾವುದೇ ರೀತಿ ಸಾಬೀತಾಗಲಿ ಅವತ್ತು ಆಯ್ತು. ಇವತ್ತು ಪರ್ಸೆಂಟೇಜ್ ವಿಷಯದಲ್ಲಿ ಅವತ್ತು ಬಿಜೆಪಿ ಮೇಲೆ ತಾವು ಗೂಬೆ ಕೂರಿಸಿದ್ರಿ, ಏನಾದ್ರು ತಾವು ದಾಖಲಾತಿಗಳನ್ನ ಇಟ್ಟರೆ ಮುಂದೆ ಕೊನೆಗೆ ಯಾವ ಒಂದು ನೀವು ಪರ್ಸೆಂಟೇಜ್ ವಿಷಯದಲ್ಲಿ ಹೇಳಿದ್ರು ಅದೇ ಕಾಂಟ್ರಾಕ್ಟರ್ಗಳೇ ನಿಮ್ಮ ಮೇಲೆ ಹೇಳಿದ್ರು ಅವ್ರಿಗಿಂತ ಜಾಸ್ತಿ ಅಂತ ಹೇಳಿ. ಇದು ಕಣ್ಣು ಮುಂದೆ ಯಾರು ನಾವು ಹೇಳಿದ್ವಾ? ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರದ ಜೊತೆ ಕೇವಲ ಕಾಂಗ್ರೆಸ್ ಅನ್ನು ಒಂದೇ ಒಂದು ಮಾತುಗೋಸ್ಕರ ನೀವು ವಿರೋಧ ಮಾಡೋದಾದ್ರೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೀನಿ. ಇರ್ಷದ್ ಪಾಷಾ ಅವರೇ, ಗಮನಿಸ್ತಾ ಇದ್ರೆ ಆಡಳಿತ ಮಾಡ್ತಾ ಇರೋರು ವಿರೋಧ ಪಕ್ಷದ ಮೇಲೆ ಆರೋಪ ಮಾಡ್ತಾರೆ, ವಿರೋಧ ಪಕ್ಷದವರು ಆಡಳಿತ ಪಕ್ಷದವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಜನ ಮಾತ್ರ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಸರ್, ಇವಾಗ ಕರ್ನಾಟಕದ ಪರಿಸ್ಥಿತಿ ಹೆಂಗಿದೆ ಅಂದರೆ, ಕಾಂಗ್ರೆಸ್ ಅವರು BJP ಅವರು ಸುಳ್ಳು ಹೇಳ್ತಾರಂತ ಹೇಳ್ತಾರೆ, BJP ಅವರು ಕಾಂಗ್ರೆಸ್ ಅವರು ಸುಳ್ಳು ಹೇಳ್ತಾ ಇದಾರೆ ಅಂತ ಹೇಳ್ತಾರೆ. ಆದರೆ ಇಬ್ಬರು ಸೇರ್ಕೊಂಡು ಸುಳ್ಳು ಹೇಳ್ತಾ ಇರೋದು, ಯಾರು ಇನ್ನವರೆಗೂ ನಿಜಾನೇ ಹೇಳಿಲ್ಲ. ಇವ್ರು 40% ಅಂತ ಬಡ್ಕೊಂಡು ರೋಡಲ್ಲಿ ಎಲ್ಲ ಬಂದರು, ಅದ್ರ ಬಗ್ಗೆ ಯಾರು ಮಾತಾಡಿಲ್ಲ. ಇವಾಗ ಇವ್ರು 60% ಅಂತ ಇದ್ದಾರೆ, ಇವರು ಅದ್ರ ಬಗ್ಗೆ ಏನು ಎವಿಡೆನ್ಸ್ಗಳು ತಗೊಂಡು ಬರಲ್ಲ. ಸುಮ್ಮನೆ ಏನಂದ್ರೆ ಜನರಿಗೆ ಏಮಾರಿಸ್ತಾ ಇದ್ದಾರೆ. ಇವಾಗ ಕಾಂಗ್ರೆಸ್ ಅವ್ರು ಹೇಳಿದ್ರಲ್ಲ, ಮಾನಹಾನ ಮೊಕದ್ದಮೆ ನಾವು ಆಗ್ಬಿಡ್ತೀವಿ ಅಂತ. ಯಾರ ಮೇಲೆ ಆಗ್ತೀರಾ ರೀ? BJP ಪಕ್ಷ ಅಂದ್ರೆ ಯಾರು? ಡೆಲ್ಲಿಗೆ ಆಗ್ತೀರಾ, ಇಲ್ಲ ಕರ್ನಾಟಕಕ್ಕೆ ಆಗ್ತೀರಾ, ಯಾರಿಗ ಆಗ್ತೀರಾ? ಅದಾದ್ರೂ ಮಾಹಿತಿ ಕೊಡಿ. ಆಗ್ಬೇಕಾಗಿರೋದು ಇಂಡಿವಿಜುವಲ್ ಹೆಸರು ಮೇಲೆ ಹಾಕಿದ್ರೆ ಅರ್ಥ ಆಗುತ್ತೆ. ಇಲ್ಲ ಅಶೋಕ್ ಅವ್ರ ಮೇಲೇನೋ, ಇಲ್ಲ ಅವರು ಕಾಂಗ್ರೆಸ್ BJP ಅವ್ರ ಪ್ರೆಸಿಡೆಂಟ್ ಇದಾರಿಲ್ಲ ಅವ್ರ ಮೇಲೆ ಆಗ್ತೀವಿ ಅಂದ್ರೆ ಅರ್ಥ ಆಗುತ್ತೆ. BJP ಅವ್ರ ಮೇಲೆ ಆಗ್ತೀವಂತ ಇದು ಹೇಳಿಕೆ ಕೊಟ್ಟಿದಾರಿಲ್ಲ, ಇದೇ ಒಂಥರ ಜನರಿಗೆ ಡೈವರ್ಟ್ ಮಾಡೋ ಪೊಲಿಟಿಕ್ಸ್ ಅನ್ನೋದು. ಇದೇನಂದ್ರೆ ಏನು ಮಾಡಲ್ಲ, ಸುಮ್ಮನೆ ನಾಟಕ, ಮೊಕದ್ದಮೆನೂ ಮಾಡಲ್ಲ, ಇವ್ರ ಮೇಲೆ ಏನು ಕ್ರಮನೂ ತಗೊಳ್ಳಲ್ಲ. ಜನರಿಗೆ ಏಮಾರ್ಸೋದು ಹೆಂಗಂತ ಈ ಎರಡು ಪಕ್ಷದಿಂದ ಜನ ನೋಡ್ಕೊಂಡು ಕಲಿಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅರುಣ್ ಶೆಟ್ಟಿ ಅವರೇ, ಈಗ ಬಿಜೆಪಿ ಕಾಂಗ್ರೆಸ್ನವರು ಮಾಡ್ತಾ ಇರುವಂತ ಆರೋಪ ಅಂತ ಹೇಳಿದ್ರೆ ಬಿಜೆಪಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಸರ್? ಸರ್ ಮ್ಯೂಟ್ ಇದೆ, ಆಡಿಯೋ ಮ್ಯೂಟ್ ಇದೆ, ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಸಾರಿ, ಈಗ ನನಗೆ ದರ್ಶನ್ ಅವರು ಒಂದು ಕ್ಲಿಯರ್ ಮಾಡ್ಬೇಕು. ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ದರ್ಶನ್ ಅವರು ಸುಳ್ಳು ಹೇಳ್ತಾ ಇದ್ದಾರಾ ಅಂತ. ಯಾಕಂತ ಹೇಳಿದ್ರೆ, ಈ ಸಿದ್ದರಾಮಯ್ಯನವರು ಮೊನ್ನೆ ಮಂಗಳೂರಿಗೆ ಬಂದಾಗ ಅವರು ಒಂದು ಸುಳ್ಳುಗಳನ್ನು ಹೇಳಿದ್ರು. ನಾವು 4 ಲಕ್ಷ ಕೋಟಿ 4.5 ಲಕ್ಷ ಕೋಟಿ GST ಯನ್ನು ಸಂಗ್ರಹ ಮಾಡ್ತೀವಿ ಅಂತ ಹೇಳಿದ್ರು. ಅಂದ್ರೆ GST ಎಲ್ಲವೂ ಸೇರಿದಂತೆ ನಮ್ಮಿಂದ ಕರ್ನಾಟಕನ ಜನರೇಟ್ ಆಗುತ್ತೆ ಅಂತ ಹೇಳಿದ್ರು. ಇವರು ನೋಡಿದ್ರೆ 7 ಲಕ್ಷ ಕೋಟಿ, ಒಂದು ವಾರದಲ್ಲಿ 2 ಲಕ್ಷ ಕೋಟಿ ಜಾಸ್ತಿ ಹೆಂಗಾಯ್ತು ದರ್ಶನ್ ಅವರೇ? ನೀವು ಉತ್ತರ ಕೊಡ್ಬೇಕು. ಈಗಷ್ಟೇ ಹೇಳಿದ್ರಿ ನೀವು ಎಲ್ಲ ಸೇರಿ 7 ಲಕ್ಷ ಕೋಟಿ ವರ್ಷ ಕೊಡ್ತೀವಿ ಅಂತ. ಹೀಗೆ ಸುಳ್ಳನ್ನು ನಿಮ್ಮ ಎದುರಿಗೆ ಬಚ್ಚಿಟ್ಟೆ ಯಾವ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಮತ್ತೆ ಈಗಿನ ಸರ್ಕಾರ ಹಿಂದೆ ಇವರು 40% ಅಂತ ಹೇಳಿದ್ರು. ಇನ್ನೂ ಕೂಡ ಅದ್ರ ಮೇಲ್ಗಡೆ ಆರೋಪ ಪಟ್ಟಿ ಸಲ್ಲಿಸಿಕೊಂಡು ಒಂದಷ್ಟು ಜನರನ್ನು ಜೈಲಿಗೆ ಹಾಕುವಂತದ್ದು, ಶಿಕ್ಷೆಗೊಳಪಡಿಸುವಂತದ್ದು ಆಗ್ಬೇಕಿತ್ತು. ಆಗಿತ್ತಾ? ಅದನ್ನು ಸುಳ್ಳು ಹೇಳಿದ್ರು ಆವಾಗ. ಇವಾಗ ಬಟಾಬಯಲು ಎಲ್ಲಿ ಗೊತ್ತಾ? ವಿಧಾನಮಂಡಲದಲ್ಲೂ ನಮ್ಮ ರವಿ ಅವರು ಬಟಾಬಯಲು ಮಾಡಿದ್ರು ಇವರ ಸರ್ಕಾರವನ್ನು. ಏನೋ ಸಂತೋಷ್ ಲಾಡ್ ಅವರ ಕಾರ್ಮಿಕರ ಅದಕ್ಕೇನೋ ಕಿಟ್ ಕೊಡ್ತಾರಲ್ಲ, 600 ರೂಪಾಯಿಗೆ ಸಿಗುವಂತ 600 ರೂಪಾಯಿಗೆ ಸಿಗುವಂತ ಕಿಟ್ ಅನ್ನು 2600 ಅಂತ ಹೇಳಿದ್ರೆ 75% ಲೂಟಿ. ಇದು ಸರ್ಕಾರ. ಅದಕ್ಕೆ ಏನಾದ್ರೂ ಅವರಿಗೆ ಹಣ ಕೊಟ್ಟು ಬಿಟ್ಟಿದ್ರೆ ಬಹಳ ಕಡಿಮೆ ರೇಟಿಗೆ ಅವ್ರ ಪಾಪ ತಗೊಂಡ್ ಬಿಟ್ಟಿದ್ರು. ಅವ್ರಿಗೆ ಸರ್ಕಾರ ನುಂಗಬೇಕಲ್ವಾ? ಅವರ ಕಾರ್ಮಿಕರ ಹಣವನ್ನು ನುಂಗಲಿಕ್ಕೋಸ್ಕರ ಟೆಂಡರ್ ಕರೀತಾರೆ, ನಾಟಕ ಮಾಡ್ತಾರೆ. 2600 ರೂಪಾಯಿಗೆ
ಎಸ್ ಪ್ರತಿಕ್ರಿಯೆನ ಪಡ್ಕೊಳ್ತೀನಿ ಸರ್. ಇದು ಎಸ್ ಸತ್ಯ ಏನೋ ಸುಳ್ಳೇನೋ ಈ ಸರ್ಕಾರ ಹೇಳಬೇಕಾಗಿದೆ, ಈ ಸರ್ಕಾರ ಉತ್ತರ ಕೊಡಬೇಕಾಗಿದೆ. Okay. ಅದಕ್ಕೆ ಒಂದಷ್ಟು ನಾವು ಆರೋಪಗಳನ್ನು ಹೊರಿಸಿದ್ದೇವೆ, ಅದಕ್ಕೆ ಉತ್ತರವನ್ನು ಕೊಡಿ. ಕೋರ್ಟಿಗೆ ಹೋಗಿ ಅಲ್ಲಿ ನಿಮ್ಮ ಮಾನ ವೆಲ್ ಸರ್ ವೆಲ್ ಎಸ್ ದರ್ಶನ್ ಅವರೇ ಕಾಂಗ್ರೆಸ್ನವರು ಬಿಜೆಪಿ ಅವರು ಮಾಡ್ತಾ ಇರುವಂತ ಆರೋಪವನ್ನ ಗಮನಿಸಿದ್ರೆ ಈ ರೀತಿಯಾದಂತ ಹೋರಾಟ ಈ ಹಿಂದೆ ನೀವು ಕೂಡ ಮಾಡಿದ್ರಿ, ಪೇ CM ಮಾಡಿದ್ರಿ, ಸ್ಕ್ಯಾನರ್ ಇಟ್ರಿ, 40% ಕಮಿಷನ್ ಆರೋಪವನ್ನ ದೊಡ್ಡ ಮಟ್ಟದಲ್ಲಿ ಮಾಡಿದ್ರಿ. ಈಗ ಅವ್ರು ಮಾಡಿದ್ರಿ ಅಂತ ಸರ್? ಸಂತೋಷ್ ಪಾಟೀಲ್ ಅನ್ನುವಂತಹ ಒಬ್ಬ ಬಿಜೆಪಿಯ ಕಾರ್ಯಕರ್ತ ನೇರವಾಗಿ ಈಶ್ವರಪ್ಪನವರ ಮೇಲೆ 40% ಆರೋಪ ಮಾಡಿದ್ದಲ್ದಲೆ ಇವರೇನು ಪೂಜಿಸುವ ಕೇಸರಿ ಶಲ್ಯದಲ್ಲೇ ಕುತ್ತಿಗೆಗೆ ನೇಣಾಕಿ ತನಿಖೆ ಆಯ್ತಲ್ಲ ಸರ್, ಅದು ಸತ್ತಿರೋದು ನಿಜ ಅಲ್ವಾ? ಹೌದು. ಯಾರ ಕಾಲದ್ದು? ಯಾವ ತರ ಮುಚ್ಚಾಕೊಂಡ್ರಿ ಇವರು? ಓಕೆ. ಒಂದು ದಿಂಗಾಲೇಶ್ವರ ಸ್ವಾಮೀಜಿಗಳು ಕಾವಿಯನ್ನ ತೊಟ್ಟಂತ ಪರಮ ಪೂಜ್ಯರು 30% ಆರೋಪ ಮಾಡಿರ್ತಕ್ಕಂಥದ್ದು ಯಾರ ಮೇಲೆ? ಮತ್ತೆ ಇನ್ನೊಂದು ಕೆಂಪಣ್ಣ 40% ಆರೋಪ ಮಾಡಿದ್ದು ಯಾರ ಮೇಲೆ? ಆಯ್ತು, ನೀವೇನ್ ಮಾಡಿದ್ರಿ ಅನ್ನೋ ನಿಮ್ಮ ಮುಂದಿನ ಪ್ರಶ್ನೆ. ಆಗ್ತದೆ, ಮುಳುಮುಳು ಆಗ್ತದೆ, ಏನು ಮಾಡಕ್ಕಾಗಲ್ಲ ಸರ್. ಇವತ್ತು ನಾಗಮೋಹನ್ ದಾಸ್ ಅವರ ವರದಿ ಅಥವಾ ಕುನ್ನಾ ಅವರ ವರದಿ ಆಗಿರ್ಬೋದು, ಅಥವಾ ಜಸ್ಟಿಸ್ ವೀರಯ್ಯ ಅವರು, ಒಂದ್ ನಿಮಿಷ ನೀವು ಮಾತಾಡಿದ್ರೆ ಬೇರೆಯವ್ರಿಗೂ ಕೇಳಲ್ಲ. ದಯವಿಟ್ಟು ಅರುಣ್ ಸರ್ ಒಂದ್ ನಿಮಿಷ ದಯವಿಟ್ಟು ಕ್ವಿಕ್ ಆಗಿ ಸರ್, ಕ್ವಿಕ್ ಆಗಿ. ನಾಗಮೋಹನ್ ದಾಸ್ ಅವರ ವರದಿ, ಕುನ್ನಾ ಅವರ ವರದಿ, ಜಸ್ಟಿಸ್ ವೀರಯ್ಯ ವರದಿ ಕೇಳ್ತಾ ಇದ್ವಿ. ಜೊತೆಗೆ ಚಾಮರಾಜನಗರ ಆಕ್ಸಿಜನ್ ದುರಂತದಲ್ಲಿ ಏನಾಗಿದೆ ಅವರಿಗೆ? ವಾಟ್ ಇಸ್ ದಿಸ್? ಎಸ್ ಒಂದ್ ನಿಮಿಷ ಅರುಣ್ ಸರ್ ದಯವಿಟ್ಟು ರಿಕ್ವೆಸ್ಟ್ ಸರ್, ದಯವಿಟ್ಟು ಕ್ವಿಕ್ ಆಗಿ ಸರ್. ನೋಡಿ, ಇವತ್ತು ಜೆಡಿಎಸ್ ವಕ್ತಾರರು ಮಾತಾಡ್ತಾರೆ, ಬಸ್ಸು. ನನಗೆ ಕುಮಾರಸ್ವಾಮಿ ಅವರು ಯಾವಾಗ ಬಸ್ಸಿನ ಸಚಿವರಾದ್ರು ಅಂತ ಗೊತ್ತಿಲ್ಲ. ಅವ್ರು ಮಾಡ್ಬೇಕಾಗಿರೋದು ಕೈಗಾರಿಕೆ, ಭದ್ರಾ ಉಕ್ಕಿನ ಕೈಗಾರಿಕೆ ಬಗ್ಗೆ ಅಥವಾ ಮೈಸೂಗರ ಕೈಗಾರಿಕೆಗಳ ಬಗ್ಗೆ. ದೇಶದಲ್ಲಿ 12 ಕೈಗಾರಿಕಾ ಕಾರಿಡಾರ್ ಬಂತಲ್ಲ, ಒಂದೇ ಒಂದು ಕೈಗಾರಿಕಾ ಕಾರಿಡಾರ್ ಕರ್ನಾಟಕಕ್ಕೆ ತರಲಿಲ್ವಲ್ಲ. ಮತ್ತೆ ಇವರು ನನಗೆ ಲೆಕ್ಕ ಕೇಳಿದ್ರು. ನಾನ್ ಹೇಳ್ತೀನಿ ಸರ್, PM ಗರೀಬ್ ಕಲ್ಯಾಣ ಯೋಜನೆಗೆ ಏನು ಗೌರ್ಮೆಂಟ್ ಆಫ್ ಇಂಡಿಯಾ 8,870 ಕೋಟಿ ಕೊಟ್ರೆ ಕರ್ನಾಟಕ 9,743 ಕೋಟಿ ಕೊಟ್ಟಿದೆ. PM ಆವಾಸ್ ಯೋಜನೆ ರೂರಲ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ 528 ಕೋಟಿ ಕೊಟ್ರೆ ಕರ್ನಾಟಕ ಸರ್ಕಾರ 7,484 ಕೋಟಿ ರೂಪಾಯಿ ಕೊಟ್ಟಿದೆ. PM ಆವಾಸ್ ಅರ್ಬನ್ ಯೋಜನೆಗೆ ಗೌರ್ಮೆಂಟ್ ಆಫ್ ಇಂಡಿಯಾ 2,536 ಕೋಟಿ ರೂಪಾಯಿ ಕೊಟ್ರೆ ಕರ್ನಾಟಕ ಸರ್ಕಾರ 4,272 ಕೋಟಿ ರೂಪಾಯಿ ಕೊಟ್ಟಿದೆ. PM ಜಲ್ ಜೀವನ್ ಯೋಜನೆಗೆ ಕೇಂದ್ರ ಸರ್ಕಾರ 11,199 ಕೋಟಿ ಕೊಟ್ರೆ ಕರ್ನಾಟಕ ರಾಜ್ಯ ಸರ್ಕಾರ 15,464 ಕೋಟಿ ಅದೇನಾವಾಗ ಬಡ್ಕೊಂಡ್ಬಿಟ್ರೆ ನೀತಿ ಆಯೋಗ ಅಂತ ರೇ, ನಾವು ಹೋಗಿ ಕೇಂದ್ರ ಸರ್ಕಾರ ಮುಂದೆ ಕೈ ಜೋಡಿಸಿ ಮನವಿ ಮಾಡಿದ್ವಿ. ನಮ್ಮ ಯೋಜನೆಗಳಿಗೆ ಅವಕಾಶ ಮಾಡಿಕೊಡಿ, ನಮ್ಮ ಹಣಗಳು ಕೊಡಿ ಅಂತೇಳಿ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಗಳು ಸಚಿವರೆಲ್ಲ ಹೋದ್ರು. ಪೈಸೆ ಕೊಡ. ದರ್ಶನ್ ಅವರೇ ಒಂದ್ ನಿಮಿಷ ನಾಗೇಂದ್ರ ಚುಟುಕಾಗ ಸರ್, ಚರ್ಚೆ ಸಮಾಧಾನವಾಗಿರ್ಲಿ. ಕೆಲವು ಪದ ಬಳಕೆ ಕಾಂಗ್ರೆಸ್ ವಕ್ತಾರರು ಮಾತಾಡೋದು ಯೋಗ್ಯತೆಗಳು, ಕೇಂದ್ರ ಸರ್ಕಾರದ ಯೋಗ್ಯತೆಗಳ ಬಗ್ಗೆನೂ ಮಾತಾಡೋದು. ನಮ್ಮ ದೇಶ ನೋ ಯೋಗ್ಯತೆ ಬಗ್ಗೆ ನೀವು ಹಣ ಕೇಳಿ, ಯೋಗ್ಯತೆಗಳ ಬಗ್ಗೆ ನಾವು ಕೇಳೋದಾಗುತ್ತೆ. ಕರ್ನಾಟಕ ಪ್ರಶ್ನೆ ಮಾಡಲೇಬೇಕಾಗ್ತದೆ. ಒಂದ್ ನಿಮಿಷ ಕರ್ನಾಟಕ ರಾಜ್ಯ ಸರ್ಕಾರದ ಯೋಗ್ಯತೆ ಬಗ್ಗೆ ನಾವು ಕೇಳಕ್ಕೆ ಸಾಧ್ಯ ಇದೆಯಾ? ಒಂದ್ ನಿಮಿಷ ಪದ ಬಳಕೆ ಮಾಡುವಂತ ಸಂದರ್ಭದಲ್ಲಿ ನೋಡಿ ಸರ್, ನಾನು ಕೇಳಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕೇಂದ್ರದಿಂದ ಬಂದಿರತಕ್ಕಂಥ ಹಣ ಸಾರ್ವಜನಿಕರಿಗೆ ಎಷ್ಟು ಮಟ್ಟಿಗೆ ಉಪಯೋಗ ಆಗಿದೆ ಅಂತಕ್ಕಂಥದ್ದನ್ನ ಹೇಳಿ ಅಂತ ಹೇಳಿ. ನೀವು ಕೇಂದ್ರ ಎಷ್ಟು ಕೊಟ್ಟಿದೆ, ರಾಜ್ಯ ಎಷ್ಟು ಕೊಟ್ಟಿದೆ ಅಂತಕ್ಕಂಥದ್ದು ನಾನು ಕೇಳ್ತಾ ಇಲ್ಲ. ಒಂದು ಇಲ್ಲ, ಉಪಯೋಗ ಆಗಿರ್ತಕ್ಕಂಥದ್ದು ಜನಸಾಮಾನ್ಯ ತಲುಪಿಲ್ಲ ಅಂತಕ್ಕಂಥದ್ದೇ ನಮ್ಮ ವಾದ. ಇವತ್ತು ತಲುಪಿದ್ರೆ ಈ ಪರಿಸ್ಥಿತಿ ಕರ್ನಾಟಕದಲ್ಲಿ ಬರ್ತಿರ್ಲಿಲ್ಲ. ಕೆಂಪಣ್ಣ ಅವ್ರ ವಿಚಾರದಲ್ಲಿ ಅವ್ರು ಮಾತಾಡ್ತಿದ್ದಾರೆ, ಏನು ಕ್ರಮ ಕೈಗೊಂಡಿದ್ರಿ? ಕೆಂಪಣ್ಣ ಅವ್ರು ಅಷ್ಟೆಲ್ಲ ಹೇಳಿದ್ರು, ನಿಮ್ಮೇಲೆ ತಾನೇ 40% ಮೇಲೆ ಅಂತ ಹೇಳಿದ್ದು. ನಾಗಮೋಹನ್ ದಾಸ್ ಅವ್ರ ಬಗ್ಗೆ ಕೂಡ ಮಾತನಾಡ್ತಾರೆ. ನಾಗಮೋಹನ್ ದಾಸ್ ಅವರ ಒಂದು ಏನು ಇದೊಂದು ಒಂದು ರಿಪೋರ್ಟ್ ಇತ್ತು. ರಿಪೋರ್ಟು ಅವೈಜ್ಞಾನಿಕವಾಗಿದೆ, ನಾವು ಮಾಡಬೇಡಿ ಅಂತ ಎಲ್ಲೂ ಹೇಳಲಿಲ್ಲ. ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅವೈಜ್ಞಾನಿಕವಾಗಿದೆ, ಅದನ್ನ ವೈಜ್ಞಾನಿಕವಾಗಿ ಮಾಡಿ ಅಂತಕ್ಕಂಥದ್ದು ಹೇಳ್ತಿದ್ರು. ನಿನ್ನೆ ನೋಡಿದ್ರೆ ಹಾಲು ಒಕ್ಕೂಟದೆಲ್ಲ ನಾವು ಗೆದ್ದು ಬಿಟ್ಟಿದ್ದೀವಿ ಒಂದೇ ಸತಿ ಏನಂತ. ಆಡಳಿತ ಪಕ್ಷ ಯಾವ್ದಿರುತ್ತೋ ನಾವು ಕೂಡ ಹಂಗೆ ಗೆದ್ದಿದ್ದು, ನಮ್ಮ ಸರ್ಕಾರ ಇದ್ದಂತ ಸಂದರ್ಭ ನಾವು ಹಂಗೆ ಗೆದ್ದಿದ್ದು. ಜನ ಒಂದು ತೀರ್ಮಾನ ಮಾಡ್ತಾರೆ ನೋಡಿ, ಯಾವ ನೀವು ಹಾಲಿನ ಬೆಲೆಯನ್ನ ಜಾಸ್ತಿ ಏನೋ ರೈತರು ಕೊಡ್ತಾ ಇದ್ದೀವಿ ಅಂದ್ರಲ್ಲ, ರೈತ ಹತ್ರ ಏನೇನು ಕಿತ್ಕೋತಾ ಇದ್ದೀರಾ, ದುಡ್ಡು ಕಿತ್ಕೋತಾ ಇದ್ದಾರೆ ರೈತ ಅಂತಕ್ಕಂಥದ್ದನ್ನ ಇವತ್ತು ಬೇರೆ ಹೇಳ್ಬೇಕು.
ಹೇಳಕ್ಕಾಗುತ್ತೆ ಹಾಗಾದ್ರೆ? ಗಮನಿಸ್ತಾ ಇದ್ರೆ ವೀಕ್ಷಕರೇ, ಚರ್ಚೆಯಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡಿದ್ವಿ. ಚರ್ಚೆಯಲ್ಲಿ ಭಾಗಿಯಾದಂಥ ಎಲ್ಲಾ ಪಕ್ಷದ ವಕ್ತಾರರಿಗೂ ಕೂಡ ಧನ್ಯವಾದಗಳು, ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಒಂದ್ ಕಡೆಯಲ್ಲಿ ರಾಜ್ಯದಲ್ಲಿ ಜಟಾಪಟಿ ಜೋರಾಗಿ ನಡೀತಾ ಇದೆ, ಆಡಳಿತ ಹಾಗೇನೆ ವಿಪಕ್ಷದ ನಡುವೆ. ಇಲ್ಲಿ ಜನರು ಕೂಡ ಸಂಕಷ್ಟದಲ್ಲಿದ್ದಾರೆ. ಒಂದ್ ಕಡೆಯಲ್ಲಿ ಮಳೆ ಬಂದು ಸಾಕಷ್ಟು ಅಧ್ವಾನ ಆಗಿದೆ. ಇದೆಲ್ಲದರ ಬಗ್ಗೆಯೂ ಕೂಡ ಜನರು ಅಥವಾ ಸರ್ಕಾರ ಗಮನ ಹರಿಸಬೇಕು ಅಂತ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.